ನಮಸ್ಕಾರ ಬಂಧುಗಳೇ. ಹಸ್ತದಲ್ಲಿ ಹಲವಾರು ಒಳ್ಳೆಯ ಚಿಹ್ನೆಗಳಿದೆ. ಆ ಒಳ್ಳೆಯ ಚಿಹ್ನೆಗಳು ಯಾವುದು? ಕೆಲವರು ದೈವಾನುಗ್ರಹದ ಚಿಹ್ನೆ ಅಥವಾ ಗಾಡ್ ಗಿಫ್ಟೆಡ್ ಸೈನ್ಸ್ ಅಂತ ನಾವು ಹೇಳ್ತೀವಿ. ಅಂತಹ ಚಿಹ್ನೆಗಳು ಯಾವುದು? ಆ ಚಿಹ್ನೆ ಇದ್ದರೆ ಉಪಯೋಗವೇನು? ಅದರಿಂದ ಏನು ಫಲ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಕ್ಕಿದ್ದ ಹಾಗೆ ಏನಾದರೂ ಒಂದು ರೀತಿಯಲ್ಲಿ ಅನುಕೂಲವಾಗುವಂಥ ಸ್ಥಿತಿಯಲ್ಲಿದ್ದರೆ ಆ ಚಿಹ್ನೆಗಳು ಕಾಣಿಸುತ್ತದೆ. ಕಷ್ಟದಲ್ಲಿರುವವರ ಕಷ್ಟ ನಿವಾರಣೆಯಾಗಿ ತುಂಬ ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡಲು ಸಾಧ್ಯವಾಗುತ್ತದೆ. ಆ ಚಿಹ್ನೆ ಯಾವುದು? ಕಷ್ಟದಲ್ಲಿದ್ದವರು ಎಷ್ಟೇ ಶ್ರಮಪಟ್ಟರೂ ಅವರು ಶ್ರಮಪಡುತ್ತಲೇ ಇರುತ್ತಾರೆ, ಅವರಿಗೆ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಂತಹ ಚಿಹ್ನೆ ಯಾವುದು? ಅಂದರೆ ಹಸ್ತದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇರುತ್ತದೆ. ಅದನ್ನು ನೋಡಿ ತಿಳಿದುಕೊಂಡಾಗಲೇ ನಮಗೆ ನಮ್ಮ ಜೀವನದಲ್ಲಿ ಯಾವ ರೀತಿ ಆಗುತ್ತದೆ, ಅದಕ್ಕೆ ನಾವು ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡರೆ ನಮ್ಮ ಜೀವನ ಸುಧಾರಿಸುತ್ತದೆ, ನಮ್ಮ ಜೀವನ ಉತ್ತಮಗೊಳ್ಳುತ್ತದೆ, ನಮ್ಮ ಜೀವನ ಅಭಿವೃದ್ಧಿ ಆಗುತ್ತದೆ ಅಂತ ತಿಳಿಯಲು ಸಾಧ್ಯ. ಅಂದರೆ ನಮ್ಮ ಹಸ್ತದಲ್ಲಿರುವಂತಹ ಚಿಹ್ನೆಗಳಿಗೆ ಭಾಳ ಮುಖ್ಯವಾದ ಪ್ರಾಧಾನ್ಯತೆ ಇದೆ. ಆ ಚಿಹ್ನೆಗಳು ಯಾವುದು? ಅಂತಹ ನಮಗೆ ಒಳ್ಳೆಯದನ್ನು ತರುವ ಚಿಹ್ನೆ ಯಾವುದು, ಕೆಟ್ಟದ್ದನ್ನು ತರುವ ಚಿಹ್ನೆ ಯಾವುದು ಎಂಬುದನ್ನೆಲ್ಲವನ್ನು ನಾವು ತಿಳ್ಕೊಂಡಿದ್ದಾಗ ಪ್ರತಿದಿನವೂ ನಮ್ಮ ಹಸ್ತಗಳನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಇಂತಹ ಚಿಹ್ನೆಗಳಿಂದ ನಮಗೆ ತುಂಬ ಒಳ್ಳೆಯದಾಗುವಂಥ ಸಮಯ ಬರುತ್ತದೆ. ಆ ವರ್ಷಗಳನ್ನು ಲೆಕ್ಕ ಹಾಕಿ ಆ ಸಮಯದಲ್ಲಿ ನಮಗೆ ಒಳ್ಳೆಯದಾಗುತ್ತದೆ. ನಮಗೆ ಜೀವನಾಭಿವೃದ್ಧಿಯನ್ನು ಕಾಣಲು ಸಾಧ್ಯ. ಜೀವನದಲ್ಲಿ ನಾವು ಹಲವು ರೀತಿಯ ಸುಖ ಭೋಗಗಳನ್ನು ಅನುಭವಿಸಲು, ಸಂತೋಷ ಅನುಭವಿಸಲು ಸಾಧ್ಯವಿದೆ ಎಂಬುದನ್ನು ತಿಳಿಯುತ್ತದೆ. ಇಂತಹ ವಿಚಾರಗಳನ್ನು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡಬಹುದು. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಇಂತಹ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಿ ಕಂಡುಕೊಂಡ ವಿಚಾರಗಳನ್ನು ಈ ಮೂಲಕ ನಿಮ್ಮ ಎದುರಿನಲ್ಲಿ ನಾವು ತೆರೆದಿಡ್ತಿದ್ದೇವೆ. ಅಂದರೆ ಹಲವು ರೀತಿಯಲ್ಲಿ ನಾವು ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಹಾಗೂ ಶ್ರಮದ ಬಗ್ಗೆ ನಾವು ತಿಳಿದುಕೊಂಡು ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಂಡಾಗ ನಮ್ಮ ಜೀವನವು ಅಭಿವೃದ್ಧಿಯಾಗುತ್ತದೆ. ಕೆಲವರ ಕೈಯಲ್ಲಿ ರಸ್ತದಲ್ಲಿರುವ ಕಷ್ಟದ ಚಿಹ್ನೆಗಳು ತಾನಾಗಿ ಅಳಿಸಿ ಹೋಗುವಂಥ ಸಾಧ್ಯತೆ ಇದೆ. ಅದು ಯಾವಾಗ ಅಳಿಸಿ ಹೋಗುತ್ತದೆ, ಯಾವಾಗ ಬದಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಜೀವನದಲ್ಲಿ ಒಳಿತು ಕೆಟಕು ಎಲ್ಲ ಬರುತ್ತದೆ. ಜೀವನದಲ್ಲಿ ಎಲ್ಲ ವಿಧದಲ್ಲೂ ಯಶಸ್ಸನ್ನು ತಂದು ಕೊಡುವಂತಹ ಅಂತಹ ದೈವಾನುಗ್ರಹದ ರೇಖೆಗಳು ಹಸ್ತದಲ್ಲಿದ್ದರೆ ನಿಜವಾಗಲೂ ಅವರು ಅದೃಷ್ಟವಂತರು. ಮಾಡುವ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಅನುಭವಿಸುತ್ತಾರೆ. ಯಾರ ಹಸ್ತದಲ್ಲಿ ಇಂತಹ ದೈವಾನುಗ್ರಹದ ರೇಖೆಗಳು ಚಿಹ್ನೆಗಳಿವೆಯೋ ಅವರು ಮಾಡುವ ಕೆಲಸ ಅಥವಾ ಉದ್ಯೋಗದಲ್ಲಿ ಸೋಲೆಂಬುದೇ ಇರುವುದಿಲ್ಲ. ಇಂದು ನಾವು ಅಂತಹ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ರೀತಿಯಂತೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯ. ಅದೇ ರೀತಿ ನೋಡಿ, ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದಲೂ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕಂತ ತಿಳಿಯದೆ ನಮ್ಮನ್ನು ಕೇಳುತ್ತಿದ್ದಾರೆ. ಅದಕ್ಕಾಗಿ ಅಂಥವರಿಗೆ ಭವಿಷ್ಯ ತಿಳಿಯುವಂತಹ ಯಾರಿಗೆ ಅದರ ನಂಬಿಕೆ ಮತ್ತು ಆಸಕ್ತಿ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ ಅಥವಾ ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಾಗಿದೆ ಎಂದಾದರೂ ತಿಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ.
ಆಸಕ್ತಿ ಮತ್ತು ನಂಬಿಕೆ ಇದ್ದವರು ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಈಗ ನಾನು ಹೇಳಿದ್ನಲ್ಲ, ಯಾರಿಗೆ ದೈವಾನುಗ್ರಹ ಚಿಹ್ನೆ ಇರುತ್ತೋ, ಯಾರ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿರುತ್ತೋ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗುತ್ತದೆ. ಅವರಿಗೆ ಸೋಲೆಂಬುದೇ ಇರುವುದಿಲ್ಲ. ಆ ರೇಖೆಗಳು ಯಾವುವು, ಆ ಚಿಹ್ನೆಗಳು ಯಾವುವು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಅಂದರೆ ಆ ರೇಖೆಗಳು ಯಾವುವು ಎಂದು ನೋಡೋಣ. ಅದನ್ನು ಗುರುತಿಸುವುದು ಹೇಗೆಂದು ತಿಳಿದುಕೊಂಡಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಂತಾಗುವುದು. ನವಗ್ರಹಗಳು ಪ್ರತಿಯೊಂದು ಇದರಲ್ಲೂ ನವಗ್ರಹಗಳು ಎಂಬ ಕಲ್ಪನೆ ಇದೆ. ಹಾಗೆಯೇ ಹಸ್ತದಲ್ಲಿಯೂ 9 ಪರ್ವಗಳಿವೆ. 9 ಪರ್ವಗಳು ನಿಮಗೆ ಗೊತ್ತಿರ್ಬೋದು ಆ ಪರ್ವಗಳ ಹೆಸರು. ಈ ಎಲ್ಲ ಪರ್ವಗಳಿಗೆ ಗುರುಪರ್ವ ಗುರುಸ್ಥಾನದಲ್ಲಿದ್ದಾನೆ. ಗುರುಪರ್ವ ನಿಮ್ಗೆ ಗೊತ್ತು. ಗುರುಪರ್ವ ಎಂಬುದು ಗುರು ಬೆರಳು ಅಥವಾ ತೋರು ಬೆರಳ ಕೆಳಗಿರುವಂತಹ ಭಾಗವನ್ನು ಗುರುಪರ್ವ ಅಂತೀವಿ. ಆ ಗುರುಪರ್ವವು ಉಳಿದೆಲ್ಲ ಗ್ರಹಗಳಿಗೂ, ಅಂದರೆ ಉಳಿದೆಲ್ಲ ಪರ್ವಗಳಿಗೂ, ಈಗ ಬುಧ ಪರ್ವ ಆಗಿರ್ಬೋದು, ಸೂರ್ಯ ಪರ್ವ ಆಗಿರ್ಬೋದು, ಈ ಶನಿ ಪರ್ವ ಆಗಿರ್ಬೋದು, ಈ ಮಂಗಳ ಆಗಿರ್ಬೋದು, ಈ ಶುಕ್ರ ಆಗಿರ್ಬೋದು, ಕೇತು ಆಗಿರ್ಬೋದು, ಚಂದ್ರ ಪರ್ವ ಆಗಿರ್ಬೋದು, ಅಥವಾ ರಾಹು ಪರ್ವ ಆಗಿರ್ಬೋದು, ಯಾವುದೇ ಒಂದು ಪರ್ವ ಎಲ್ಲದಕ್ಕೂ ಇದು ಗುರುಸ್ಥಾನದಲ್ಲಿದೆ. ಗುರು ಅಂದರೆ ಏನು? ತಿಳುವಳಿಕೆಯನ್ನು ಕೊಡುವುದು, ಅಂದರೆ ಜ್ಞಾನವನ್ನು ಕೊಡುವುದು, ಜ್ಞಾನ ಭಂಡಾರವನ್ನು ಕೊಡುವುದು. ನಮ್ಮ ಮನಸ್ಸನ್ನು ನಿಯಂತ್ರಿಸುತ್ತದೆ. ಮನಸ್ಸಿನ ತಕ್ಕಂತೆ ಅದು ಕೆಲಸ ಆಗುತ್ತದೆ. ಅಂದರೆ ಗುರುಪರ್ವ ಶಿಕ್ಷಕ, ಅಂದರೆ ಗುರುವಿನ ಸಲಹೆ ಸೂಚನೆಗಳು ತುಂಬ ಮಹತ್ವದಾಗಿರುವುದರಿಂದ ಗುರುಪರ್ವದಲ್ಲಿ ದೇವರ ವರ, ಇದು ಗುರುಪರ್ವ. ಈ ಗುರುಪರ್ವದಲ್ಲಿ ದೇವರ ವರದಂತಹ, ದೇವರ ಶಕ್ತಿಯಂತಹ ವಿಚಾರ ಅಡಗಿದೆ ಎಂಬುದನ್ನು ತಿಳ್ಕೊಳ್ಳಬೇಕು. ಅಂದರೆ ಜೀವನ, ಇದರಲ್ಲಿ ಏನು ಗೊತ್ತಾಗುತ್ತೆ? ನಮ್ಮ ಜೀವನ, ಉತ್ತಮ ಜೀವನವನ್ನು ನಡೆಸುತ್ತಾರೆ. ಇದು ಚೆನ್ನಾಗಿದ್ದಾಗ ಉತ್ತಮವಾದ ರೀತಿಯಲ್ಲಿ ಜೀವನ ನಡೆಸುತ್ತಾರೆ. ಶಿಸ್ತು ಅವರ ಜೀವನದ ಒಂದು ಭಾಗವಾಗಿರುತ್ತದೆ. ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳುವಂತಹ ಕುತೂಹಲ ಅವರಿಗಿರುತ್ತದೆ. ನಾಯಕತ್ವ ಗುಣ ಇರುತ್ತದೆ ಅವರಿಗೆ. ದಾಂಪತ್ಯ ಜೀವನದಲ್ಲಿ ಸುಖ ಇರುತ್ತದೆ. ಅಂದರೆ ಗುರುಪರ್ವ ಚೆನ್ನಾಗಿದ್ದರೆ ನಾಯಕತ್ವ ಗುಣ, ದಾಂಪತ್ಯ ಜೀವನ ಸುಖ ಮುಂತಾದವು ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕೀರ್ತಿ, ತಿಳುವಳಿಕೆ, ಅಂದರೆ ಕೀರ್ತಿ ಅಂದರೆ ಅವರು ಜನರ ನಡುವೆ ಇರುವ ವ್ಯಕ್ತಿಯಾಗಿ, ಜನರಿಂದ ಗೌರವಿಸಲ್ಪಡುವ ವ್ಯಕ್ತಿಯಾಗಿ ಇರುತ್ತಾರೆ. ಜ್ಞಾನದಲ್ಲೂ ಅವರು ಉತ್ತಮ ತಿಳುವಳಿಕೆ ಉಳ್ಳವರಾಗಿರುತ್ತಾರೆ. ಉಬ್ಬಿದ ಗುರು, ಇದು ಉಬ್ಬಿರಬೇಕು. ಈ ಗುರುಪರ್ವ ಸಾಮಾನ್ಯಕ್ಕಿಂತ ಉಬ್ಬಿರಬೇಕು. ಆವಾಗ ಇಂತಹ ಎಲ್ಲ ಗುಣಗಳು ಅವರಲ್ಲಿ ಕಂಡುಬರುತ್ತದೆ. ಆಗ ಅದೇ ರೀತಿ ಗುರುಪರ್ವದಲ್ಲಿ ಹೀಗೆ ಒಂದು ಅಡ್ಡರೇಖೆ, ಇಲ್ಲಿಂದ ಹೊರಟು ಹೀಗೆ ಒಂದು ಅಡ್ಡರೇಖೆ ಇದ್ದರೆ ಅವರು ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಎಂದು ತಿಳಿಯುತ್ತಾರೆ. ಅಂದರೆ ಈಗ ಒಂದು ಗಿರಿ ಇದ್ದರೆ, ಆದರೆ ಇವರಿಗೆ ಜಾತಿ ಮತಗಳ ಧರ್ಮಗಳ ಯಾವುದೇ ಆಸಕ್ತಿ ಇರುವುದಿಲ್ಲ. ಅಂದರೆ ಅವರಿಗೆ ಜಾತಿ ಧರ್ಮ ಭೇದ ಎಂಬುದೇ ಇರುವುದಿಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಮನುಷ್ಯರೇ ಎಂಬುದು ಇಂತಹ ಇದಿರುವಂತಹ ಅಡ್ಡಗೆರೆ ಇರುವಂಥವರ ಒಂದು ವಿಶೇಷ ಗುಣವಾಗಿದೆ. ಅವರು ಯಾವ ಪಂಥ, ಯಾವ ಜಾತಿ, ಯಾವ ಧರ್ಮ ಎಂದು ಕೇಳುವುದಿಲ್ಲ. ಎಲ್ಲ ಜಾತಿ ಧರ್ಮವು ಒಂದೇ ಎಂಬ ವಿಶಾಲ ಮನಸ್ಸಿನವರಾಗಿರುತ್ತಾರೆ. ಅಂದರೆ ಇವರು ಎಲ್ಲರೊಂದಿಗೂ ಬಹಳ ಆತ್ಮೀಯವಾಗಿ ವ್ಯವಹರಿಸುತ್ತಾರೆ. ಜನರಿಗೆ ನೆರವಾಗುವುದರಲ್ಲಿಯೇ ಇವರು ಹೆಚ್ಚು ಸಂತೋಷವನ್ನು ಕಾಣುತ್ತಾರೆ. ಇವರು ಸಮಾಜದಲ್ಲಿ ಜನರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಬೆಳೆಯುತ್ತಾರೆ. ಇವರನ್ನು ದೇವರ ಅನುಗ್ರಹಿತ ವ್ಯಕ್ತಿ ಎಂದು ಜನರು ಹೇಳುತ್ತಾರೆ, ಅಥವಾ ಇವರ ಅನುಭವವೇ ಆ ರೀತಿ ಇರುತ್ತದೆ. ಅಂದರೆ ದೇವರು ಕೊಟ್ಟ ವರದಂತಹ ಚಿಹ್ನೆಗಳಲ್ಲಿ ಇದು ಒಂದು. ಅಂದರೆ ಗುರುಪರ್ವದಲ್ಲಿ ಇರುವಂತಹ ಗುಣಗಳನ್ನು ನಾವು ಗಮನಿಸಬೇಕಾದರೆ ಆ
ಗುರುಪರ್ವ ಉತ್ತಮವಾಗಿರಬೇಕು. ದೋಷ ಫಲದ ಚಿಹ್ನೆಗಳು ಅದರಲ್ಲಿರಬಾರದು. ಈಗ ಒಂದಕ್ಕಿಂತ ಹೆಚ್ಚು ಗೆರೆಗಳಿದ್ದರೇನು? ಒಂದಕ್ಕಿಂತ ಹೆಚ್ಚು ಗೆರೆಗಳು ಈ ರೀತಿ ಇದ್ದಾಗ, ಒಂದಕ್ಕಿಂತ ಹೆಚ್ಚು ಗೆರೆಗಳು ಇದ್ದರೆ ಇವರು ತುಂಬ ಶ್ರಮಜೀವಿ. ದೈಹಿಕವಾಗಿ ಇವರು ಶ್ರಮಪಟ್ಟು ಕೆಲಸ ಮಾಡುತ್ತಾರೆ, ಹಣ ಆಸ್ತಿಯನ್ನು ಸಂಪಾದಿಸುತ್ತಾರೆ. ಹಲವು ಪ್ರತಿಭೆಗಳು ಇವರಲ್ಲಿ ಕಂಡುಬರುತ್ತದೆ. ಜನರನ್ನು ಸಂತೋಷಪಡಿಸುವ ಬಗ್ಗೆ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಅಂದರೆ ತಮ್ಮ ಜೊತೆಯಲ್ಲಿರುವಂತಹ ಜನರನ್ನು ಹೇಗೆ ಸಂತೋಷವಾಗಿಟ್ಟುಕೊಂಡು ಅವರೊಂದಿಗೆ ಬದುಕಬೇಕೆಂಬುದು ಇವರಿಗೆ ಸರಿಯಾಗಿ ತಿಳಿದಿರುವಂತಹ ವಿಷಯವಾಗಿರುತ್ತದೆ. ಇವರು ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸಿ ಜೀವನಾಭಿವೃದ್ಧಿಯನ್ನು ಪಡೆದು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಈ ರೇಖೆಗಳು ಚೆನ್ನಾಗಿದ್ದಾಗ ಅಂಥ ವ್ಯಕ್ತಿಯನ್ನು ನಾವು ದೈವಾನುಗ್ರಹವಿರುವ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಪರೋಪಕಾರಿ, ಕಷ್ಟಪಡುವ ವ್ಯಕ್ತಿ ಎಂದೆಲ್ಲ ಹೇಳಬಹುದು. ಇದನ್ನು ಈ ಗುರುಪರ್ವ ಚೆನ್ನಾಗಿದ್ದಾಗ ಇಂತಹ ಸ್ಥಿತಿಗತಿಗಳು ಇವರಲ್ಲಿ ಕಂಡುಬರುತ್ತದೆ. ಇವರು ಉತ್ತಮವಾದ ಜೀವನವನ್ನು ನಡೆಸುತ್ತಾರೆ. ಸಾಮಾಜಿಕವಾಗಿ ಎಲ್ಲರಿಗೂ ಬೇಕಾದ ವ್ಯಕ್ತಿಯಂತೆ ಕಾಣಿಸುತ್ತಾರೆ. ಹೀಗೆ ನಾವು ಗುರುಪರ್ವದಲ್ಲಿ ತಿಳ್ಕೊಂಡವು. ಗುರುಪರ್ವದಲ್ಲಿ ತಿಳ್ಕೊಂಡ ಭಾಗ್ಯರೇಖೆ ಇದೆ ನೋಡಿ, ಇದು ಭಾಗ್ಯರೇಖೆ. ಈ ಭಾಗ್ಯರೇಖೆಯನ್ನು ನೋಡೋಣ. ಚಂದ್ರಪರ್ವದಿಂದ ಹೊರಟು, ಈಗ ಚಂದ್ರಪರ್ವದಿಂದ ಹೊರಟ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದೆ, ಶನಿ ಪರ್ವಕ್ಕೆ ಬಂದು ನಿಂತಿದೆ. ಹಾಗೆ ಅವರು ಆಯುಷರೇಖೆಯನ್ನು ಮತ್ತು ಭಾಗ್ಯರೇಖೆಗಳ ನಡುವೆ ಕೇತು ಪರ್ವದಿಂದ, ಈ ಕೇತು ಪರ್ವದಿಂದ ಒಂದು ರೇಖೆ ಇಂದ ಕೇತು ಪರ್ವದಿಂದ ಅದನ್ನು ಅದೃಷ್ಟ ರೇಖೆ ಎನ್ನುತ್ತೇವೆ. ಇದನ್ನು ಅದೃಷ್ಟ ರೇಖೆ, ಹೀಗೆ ಅದೃಷ್ಟ ರೇಖೆ. ಇದು ಭಾಗ್ಯರೇಖೆ. ಕೇತು ಪರ್ವದಿಂದ ಒಂದು ರೇಖೆ ಮೇಲಕ್ಕೆ ಬಂದು ಭಾಗ್ಯರೇಖೆಯನ್ನು ಕೂಡಿಕೊಂಡ್ರೆ ಅದನ್ನು ಅದೃಷ್ಟ ರೇಖೆ. ಯಾರಲ್ಲಿ ಕಂಡುಬರುತ್ತೋ ಅವರು ಉತ್ತಮವಾದ ವ್ಯಕ್ತಿಯಾಗಿ ಕಂಡುಬರುತ್ತಾರೆ. ರೇಖೆ ಗುರುಪರ್ವಕ್ಕೆ ಹೋಗಿದ್ದರೆ ಅಂದರೆ ಇವರು ಇನ್ನು ಅದೇ ರೀತಿ ನೋಡಿ, ಅದು ಅದೃಷ್ಟ ರೇಖೆ. ಈಗ ನೋಡಿ, ನಾವು ಶನಿ ಪರ್ವಕ್ಕೆ ಹೋಗಿದ್ದು, ಈಗ ನೋಡಿ ಈ ಭಾಗ್ಯರೇಖೆ ಗುರುಪರ್ವಕ್ಕೆ ಹೋಗಬೇಕು. ನೋಡಿ, ಭಾಗ್ಯರೇಖೆ ಹೀಗೆ ಬಂದು ಗುರುಪರ್ವ, ನಿಮ್ಗೆ ಗೊತ್ತಿದೆ, ಗುರುಪರ್ವಕ್ಕೆ ಬಂದಿದೆ. ಭಾಗ್ಯರೇಖೆ ಹೀಗೆ ಗುರುಪರ್ವಕ್ಕೆ ಬಂದಿದ್ದರೆ ಅಂದರೆ ಇವರು ಗುರುಪರ್ವಕ್ಕೆ ಬಂದಿದ್ದರೆ ದೇವರ ವರಪ್ರಸಾದದಂತೆ ಇವರ ಜೀವನವಿರುತ್ತದೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಅದೃಷ್ಟ ಮತ್ತು ಯಶಸ್ಸು ಅವರನ್ನು ಹುಡುಕಿಕೊಂಡು ಬರುತ್ತದೆ. ಸ್ವಂತ ಊರಿನಲ್ಲಿ ಅಥವಾ ಅಕ್ಕಪಕ್ಕದ ಊರಿನಲ್ಲಿಯೇ ಕೆಲಸ ಮಾಡಿ ಎಲ್ಲ ರೀತಿ ಯಶಸ್ಸನ್ನು, ಅಭಿವೃದ್ಧಿಯನ್ನು, ಅಭಿಲಾಷೆಗಳನ್ನು ನೆರವೇರಿಸಿಕೊಂಡು ತಮ್ಮ ಜೀವನವು ಸಂತೋಷದಿಂದಲೇ ಕಳೆಯುವಂತಹ ವ್ಯಕ್ತಿ ಅವರೆಂದು ತಿಳಿಯಬಹುದು. ಯಾವುದೇ ಒಂದು ರೇಖೆ ಹೀಗೆ ಬಂದು ಯಾವುದು ಈ ಚಂದ್ರಪರ್ವದಿಂದ ಹೊರಟ ಭಾಗ್ಯರೇಖೆ ಗುರುಪರ್ವಕ್ಕೆ ಬಂದು ಇಲ್ಲಿಂದ ಒಂದು ಕೇತುಪರ್ವದಿಂದ ಹೊರಟ ರೇಖೆ ಅದಕ್ಕೆ ಬಂದು ಸೇರಿದ್ದರೆ ಅಂತಹ ವ್ಯಕ್ತಿ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಯಶಸ್ಸನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಈಗ ನೋಡಿ, ಹೃದಯ ರೇಖೆಯಿಂದ ಒಂದು ಶಾಖಾ ರೇಖೆ, ಇದು ನಮ್ಮ ಹೃದಯ ರೇಖೆ, ನಿಮಗೆ ಗೊತ್ತು. ಇದು ಹೃದಯ ರೇಖೆಯಿಂದ ಒಂದು ಶಾಖಾ ರೇಖೆ ಕೆಳಗೆ ಇಲ್ಲಿಂದ ಒಂದು ಶಾಖೆ ಹೀಗೆ ಬಂದು ಇದಕ್ಕೆ ಸೇರಿಕೊಳ್ಳೋದು. ಯಾವುದು? ಈ ಭಾಗ್ಯರೇಖೆಗೆ ತಾಕಿದ್ದರೆ ಜೀವನದಲ್ಲಿ ಇವರಿಗೆ ಯಶಸ್ಸು ಕಾಣಿಸಿಕೊಳ್ಳುವುದು. ಆದರೆ ಇವರಿಗೆ ಜೀವನದಲ್ಲಿ
ಯಶಸ್ಸು ಕಂಡರೂ ತುಂಬ ಸಮಸ್ಯೆಗಳು ಇವರನ್ನು ಕಾಡುತ್ತಲೇ ಇರುತ್ತದೆ. ಯಾಕಂದರೆ ಇವರು ಅದೃಷ್ಟವಂತರಾದರೂ ಸಹ ಇದು ಒಂದು ಅವರ ಜೀವನಕ್ಕೆ ಸಮಸ್ಯೆಗಳನ್ನು ತಂದು ಒಡ್ಡುವಂಥ ಸಾಧ್ಯತೆ ಇದೆ. ಜ್ಞಾನರೇಖೆಯಿಂದ ಹೊರಟ ಭಾಗ್ಯ ನೋಡಿ ಅದು ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದು ಸಮಸ್ಯೆಗಳನ್ನು ತಂದುಕೊಡುತ್ತೆ. ಹೃದಯ ರೇಖೆಯಿಂದ ಒಂದು ಶಾಖಾರೇಖೆ ಬಂದು ಭಾಗ್ಯರೇಖೆಗೆ ತಗಲಿದ್ದರೆ ಅವರ ಎಲ್ಲ ಕೆಲಸ ಕಾರ್ಯಗಳು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಈಗ ಅದೇ ರೀತಿ ಒಂದು ಅದನ್ನು ದೇವರ ವರವೆಂದು ಹೇಳಬಹುದು. ಯಾವುದೋ ಇಲ್ಲಿಂದ ಹೊರಟಂತಹ ಒಂದು ರೇಖೆ, ಇಲ್ಲಿಂದ ಹೊರಟಂಥ ಒಂದು ರೇಖೆ ಹೀಗೆ ಹೋಗಿದ್ದರೆ, ಇಲ್ಲಿಂದ ಈ ನಮ್ಮ ಜ್ಞಾನ ರೇಖೆಯಿಂದ ಹೊರಟ ಒಂದು ರೇಖೆ ಹೀಗೆ ಹೋಗಿದ್ದರೆ, ಈ ಭಾಗ್ಯರೇಖೆಯನ್ನು ದಾಟಿ ಹೋಗಿದ್ದರೆ ಅವರು ದೇವರ ಅನುಗ್ರಹದಂತೆ ಕೆಲಸ ಮಾಡುವಂತಹ ಒಂದು ರೇಖೆಯಾಗಿರುತ್ತದೆ. ಎಲ್ಲ ವಿಧದ ಯಶಸ್ಸು ಅವರದಾಗಿರುತ್ತದೆ. ಹೀಗೆ ರೇಖೆ ಇದ್ದು ಇಲ್ಲಿಂದ ಬಂದಿದ್ದರೆ ಹೃದಯ ರೇಖೆಯಿಂದ ಬಂದಿದ್ದ ಸಮಸ್ಯೆಗಳು, ಜ್ಞಾನ ರೇಖೆಯಿಂದ ಬಂದಿದ್ದರೆ ಹೋಗಿ ಅದನ್ನು ದಾಟಿದ್ದರೆ ಅವರಿಗೆ ಒಳ್ಳೆಯದನ್ನು ತಂದುಕೊಡುತ್ತೆ, ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ, ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಒಂದು ಕೆಲಸ ಮಾಡಿದರೆ ಮತ್ತೊಂದು ರೀತಿಯಲ್ಲಿ ಲಾಭವಾಗುವಂಥ ಸ್ಥಿತಿ ಇವರದಾಗಿದೆ. ಅಂದರೆ ಪ್ರತಿಯೊಂದರಲ್ಲೂ ಇವರು ಮತ್ತೆ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಅವರ ಅದೃಷ್ಟ ಈಗ ನೋಡಿ ಅದೇ ಲಾಭ ಎಂಬಂತೆ ಹೆಚ್ಚಾಗುತ್ತಾ ಹೋಗುತ್ತೆ. ಮಂಗಳ ಪರ್ವದಿಂದ ಹೊರಟಂಥ ಒಂದು ರೇಖೆ ನೋಡಿ, ಹೀಗೆ ಮಂಗಳ ಪರ್ವದಿಂದ ಹೊರಟಿದ್ದರೆ ಹೀಗೆ ಒಂದು ರೇಖೆ ಹೋಗಿದ್ದರೆ ಅವರ ಅದೃಷ್ಟ ಮಂಗಳ ಪರ್ವದಿಂದ ಮತ್ತು ಆಯುಷ ರೇಖೆಯಿಂದಲೂ ಇನ್ನೊಂದು ರೇಖೆ ಸಮಾನಾಂತರವಾಗಿ ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಅವರಿಗೆ ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಇರುತ್ತದೆ, ಸಂಗಾತಿಯ ನೆರವು ದೊರೆಯುತ್ತದೆ. ಇದೆಲ್ಲವೂ ದೇವರ ವರಪ್ರಸಾದವೆಂದು ತಿಳಿಯಲಾಗಿದೆ. ನೋಡಿ, ಇನ್ನೊಂದು ರೇಖೆ, ಈಗ ಒಂದು ರೇಖೆ ಹೋಗಿರುತ್ತೆ, ಇನ್ನೊಂದು ಇಲ್ಲಿಂದ ಆಯುಷ ರೇಖೆಯಿಂದ ಹೋಗಿರುತ್ತೆ. ಹೀಗೆ ನೋಡಿ, ಇದು ಸಮಾನಾಂತರ, ಈ ರೇಖೆ ಸಮಾನಾಂತರವಾಗಿ ಇನ್ನೊಂದು ರೇಖೆ ಹೀಗೆ ಹೋಗಿದ್ದರೆ ಅವರು ಎಲ್ಲ ರೀತಿಯಲ್ಲೂ ಅದೃಷ್ಟವಂತರು, ಎಲ್ಲ ರೀತಿಯಲ್ಲೂ ಅವರ ಜೀವನದಲ್ಲಿ ಯಶಸ್ಸು ಬರುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ನಿಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂಥ ಆಸಕ್ತಿ ಮತ್ತು ಕುತೂಹಲ ಇರುವುದರಿಂದ ಅಂಥವರು ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕೆಂದು ತಿಳಿದು ಅದರಂತೆ ರೂಪಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಸುಖ ಸಂತೋಷಗಳು ನಿಮ್ಮ ಜೀವನಕ್ಕೆ ದೊರೆಯುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.